ಎಲ್ಲರಿಗೂ ನಮಸ್ಕಾರ. ಡಾಕ್ಟರ್ BR ಅಂಬೇಡ್ಕರ್ ಆಟೋ ಚಾಲಕರ ಸಂಘಟನೆಯಿಂದ ರಾಜು ಮಾತಾಡ್ತಿರೋದು. ನೋಡಿ, ಇಲ್ಲಿಗಲ್ ಆಗಿ ನಡೆಸ್ತಾರಂತ ರ್ಯಾಪಿಡೋ ಕಂಪ್ನಿಯವರು ಏನು ರೈಡರ್ಸ್ಗಳಿದ್ದಾರೆ, ಆ ರೈಡರ್ಸ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ನಮಗೆ ಹೈಕೋರ್ಟಿಂದ ನ್ಯಾಯ ಸಿಕ್ಕಿದೆ, ಪ್ರತಿಯೊಬ್ಬರೂ ಕೂಡ ಬೈಕ್ ಟ್ಯಾಕ್ಸಿನ ಓಡಿಸಿ ಬೈಕ್ ಟ್ಯಾಕ್ಸಿ ಜೊತೆ ಸಹಿನ ಮಾಡಿ ನಮಗೆ ಹೈಕೋರ್ಟಲ್ಲಿ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಬೇಕು ಅಂತ ಸಹಿ ಮಾಡಿ ಪಿಟಿಷನ್ ಮಾಡಿ ಅಂತ ರ್ಯಾಪಿಡೋ ಬೈಕ್ ಟ್ಯಾಕ್ಸಿ ಅವರು ಸೋಷಿಯಲ್ ಮೀಡಿಯಾದಲ್ಲಿ ಪ್ರಚಾರ ಮಾಡ್ತಾವ್ರೆ. ಈ ಬೈಕ್ ಟ್ಯಾಕ್ಸಿ ಅವ್ರಿಗೆ ನಾನು ಹೇಳೋದೇನೆಂದರೆ, ನೀವು ಇಲ್ಲಿಗಲ್ ಆಗಿ ಮಾಡ್ತಿರೋರು ಎಷ್ಟೇ ದೊಂಬರಾಟ ಹೊಡ್ಕೊಂಡ್ರು ಕೂಡ ಯಾವುದೇ ಕಾರಣಕ್ಕೂ ಹೈಕೋರ್ಟಿಂದಾಗಲಿ ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರ ಆಗಲಿ ಯಾವುದೇ ಕಾರಣಕ್ಕೂ ಪರ್ಮಿಷನ್ನ ಕೊಡಲ್ಲ. ಯಾಕಪ್ಪ ಅಂತ ಹೇಳಿದ್ರೆ, ಬೈಕ್ ಬಂದು ಪರ್ಸ್ನಲ್ ಯೂಸ್ಗೆ, ಏನು ವೈಟ್ ಬೋರ್ಡು ಬೈಕ್ ಇದೆ ಆ ಬೈಕ್ ಬಂದು ಪರ್ಸ್ನಲ್ ಯೂಸ್ಗೆ. ನಾನು ಯಾವ್ದಾದ್ರು ಒಂದು ಶೋರೂಮ್ಗೆ ಹೋಗಿ ಒಂದು ಬೈಕ್ನ ಪರ್ಚೇಸ್ ಮಾಡ್ತೀನಿ. ನಾನು ಯಾಕಪ್ಪ ಪರ್ಚೇಸ್ ಮಾಡ್ತೀನಿ ಅಂತ ಹೇಳಿದ್ರೆ, ನನ್ನ ಫ್ಯಾಮಿಲಿನ ಕರ್ಕೊಂಡು ಹೋಗಕ್ಕೆ, ನನ್ನ ಓನ್ ಯೂಸ್ ಮಾತ್ರ ನಾನು ಪರ್ಚೇಸ್ ಮಾಡ್ತೀನಿ. ಆದರೆ ಆಟೋ ಆಗಿರ್ಬೋದು, ಕ್ಯಾಬ್ ಆಗಿರ್ಬೋದು, ಎಲ್ಲೋ ಬೋರ್ಡ್ ವಾಹನಗಳು ಅದಕ್ಕೆ ಆದಂಥ ದಾಖಲೆಗಳಿದ್ದಾವೆ, ಅದಕ್ಕೆ ಆದಂಥ ಸರ್ಕಾರ ಅನುಮತಿ ಕೊಟ್ಟಿದೆ ಪ್ಯಾಸೆಂಜರ ಕರ್ಕೊಂಡು ಹೋಗೋಕ್ಕೆ. ಎಲ್ಲೋ ಬೋರ್ಡ್ ವಾಹನಗಳು ಬಂದು ಒಂದು ಪರ್ಮೆಂಟು, ಇನ್ಶೂರೆನ್ಸು, ಬ್ಯಾಡ್ಜು, FC ಪ್ರತಿಯೊಂದನ್ನು ಕೂಡ ಕೊಟ್ಟಿದ್ದಾರೆ. ಅದು ಸರ್ಕಾರದಿಂದ ಕೊಟ್ಟಿದ್ದಾರೆ. ಕಾನೂನಡಿಯಲ್ಲಿ ನಮ್ಮೆಲ್ಲ ಸ್ವಾಭಿಮಾನಿ ಚಾಲಕರು ದುಡಿಮೆ ಮಾಡ್ತಾವ್ರೆ. ಆದರೆ ಬೈಕ್ ಟ್ಯಾಕ್ಸಿ ಅವ್ರಿಗೆ ವೈಟ್ ಬೋರ್ಡ್ ಬೈಕಲ್ಲಿ ಓಡಿಯೋದಕ್ಕೆ ಯಾರು ಅಧಿಕಾರ ಕೊಟ್ಟಿದ್ದು? ಫಸ್ಟ್ ಆಫ್ ಆಲ್ ನಮ್ಮ ಸರ್ಕಾರನೇ ಕೂಡ ನಿಮಗೆ ಪರ್ಮಿಷನ್ನ ಕೊಟ್ಟಿಲ್ಲ, ಹೈಕೋರ್ಟಲ್ಲೂ ಕೂಡ ಯಾವುದೇ ರೀತಿ ಪರ್ಮಿಷನ್ನ ಕೊಟ್ಟಿಲ್ಲ. ಆದರೆ ನೀವೊಂದು ಸ್ಟೇ ಹಾಕ್ಕೊಂಡು ಆ ಸ್ಟೇ ಮುಗಿಯೋವರೆಗೂ ಕೂಡ ಬೈಕ್ನ ಓಡಿಸ್ಬೋದು ಅಂತ ಅಪಪ್ರಚಾರ ಮಾಡಿಕೊಂಡು ಕಾನೂನು ವಿರುದ್ಧವಾಗಿ ನೀವೆಲ್ಲರೂ ಕೂಡ ಕೆಲಸ ಮಾಡ್ತಾ ಇದ್ದೀರಾ. ನಮ್ಮ ಕರ್ನಾಟಕ ರಾಜ್ಯ ಸಾರಿಗೆ ಸಚಿವರು ಕೂಡ ಲಾಸ್ಟ್ ವೀಕಲ್ಲಿ ಒಂದು 15 ದಿನ ಹಿಂದೆ ಮಾಧ್ಯಮದಲ್ಲಿ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬೈಕ್ ಟ್ಯಾಕ್ಸಿ ಅವರಿಗೆ 6 ವಾರ ಗಡುವು ಕೊಟ್ಟಿದ್ದಾರೆ. 6 ವಾರದಲ್ಲಿ ಬೈಕ್ ಟ್ಯಾಕ್ಸಿನ ಸಂಪೂರ್ಣವಾಗಿ ಎಲ್ಲ ರೈಡರ್ಗಳು ಇಡೀ ಕರ್ನಾಟಕದಲ್ಲಿ ಸ್ಟಾಪ್ ಮಾಡಬೇಕಂತ ಹೇಳಿದ್ದಾರೆ. ಅದ್ರ ಒಳಗಡೆ ಒಂದು ಕೋರ್ಟಲ್ಲಿ ಆದೇಶ ಬಂತು ಅಂತ ಜೂನ್ 15ನೇ ತಾರೀಕುವರೆಗೂ ಕೂಡ ಅದನ್ನ ತಳ್ಕೊಂಡು ಹೋಗಿದ್ದಾರೆ. ಅದು ಸಂಪೂರ್ಣವಾಗಿ ಅದು ಆದೇಶ ಬಂದಿದೆಯೇ ಇಲ್ವೋ ಅನ್ನೋದು ಕೂಡ ಯಾರಿಗೂ ಕೂಡ ಮಾಹಿತಿ ಇಲ್ಲ. ಈ ಬೈಕ್ ಟ್ಯಾಕ್ಸಿ ರೈಡರ್ಗಳು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರದೇ ಆದಂಥ ಒಂದು ಇನ್ಸ್ಟಾಗ್ರಾಮ್ ಆಗಿರ್ಬೋದು, ಫೇಸ್ಬುಕ್ ಆಗಿರ್ಬೋದು, ಬೇರೆ ರೀತಿ ಅಪಪ್ರಚಾರ ಮಾಡಿಕೊಂಡು ಬೈಕ್ ಟ್ಯಾಕ್ಸಿ ಅವ್ರನ್ನ ಇಲ್ಲಿಗಲ್ ಆಗಿ ಕೆಲಸ ಮಾಡಿ ಅಂತ ಹೇಳೋದು ತುಂಬ ದೊಡ್ಡ ತಪ್ಪು. ಲಾಸ್ಟ್ ಟೈಮು ಸಾರಿಗೆ ಸಚಿವರೇ ಹೇಳಿದ್ದಾರೆ, ಇನ್ನ ಕೆಲವು ದಿನಗಳು ಮಾತ್ರ ಇದೆ, 6 ವಾರ ಟೈಮ್ ಕೊಟ್ಟಿದ್ರು. 6 ವಾರದಲ್ಲಿ 4 ವಾರ ಕಂಪ್ಲೀಟ್ ಆಗಿ ಮುಗಿದಿದೆ, ಇನ್ನು 15 ದಿನ ಇದೆ ಅಂತ ಸಾರಿಗೆ ಸಚಿವರು ರಾಮಲಿಂಗ ರೆಡ್ಡಿ ಸಾಹೇಬರು ಹೇಳಿಕೆನ ಕೊಟ್ಟಿದ್ರು. ಇನ್ನ 2-3 ದಿನ ಹೋದ್ರೆ ಸಂಪೂರ್ಣವಾಗಿ 6 ವಾರ ಕಳೆದು ಹೋಗುತ್ತೆ. ಹೈಕೋರ್ಟಲ್ಲಿ ನಮಗೆ ಜೂನ್ 15ನೇ ತಾರೀಕುವರೆಗೂ ಕೂಡ ನಮಗೆ ಕಾಲಾವಕಾಶ ಕೊಟ್ಟಿದ್ದಾರೆ ಬೈಕ್ ಟ್ಯಾಕ್ಸಿನ ಓಡಿಸೋಕ್ಕೆ ಅಂತ ಸೋಷಿಯಲ್ ಮೀಡಿಯಾದಲ್ಲಿ ಹಲವಾರು ಹೇಳಿಕೆಗಳನ್ನ ಕೊಟ್ಕೊಂಡು ಬೈಕ್ ಟ್ಯಾಕ್ಸಿನ ಓಡಿಸೋಂಥ ಒಂದು ಕೆಲಸ ಮಾಡ್ತಾ ಇದ್ದೀರಾ. ಲಾಸ್ಟ್ ಟೈಮು ಕೂಡ ಒಬ್ಬ ಬೈಕ್ ರೈಡರು ವಿಚಾರ ತಿಳಿಸ್ಕೊಟ್ಟಿದ್ದಾನೆ. ಏನಂತ ಸೋಷಿಯಲ್ ಮೀಡಿಯಾದಲ್ಲಿ, ನಾನು ಬೈಕಲ್ಲಿ ಬಿದ್ದು ಆಕ್ಸಿಡೆಂಟ್ ಆದ್ರೂ ಕೂಡ ಬೈಕ್ ಟ್ಯಾಕ್ಸಿ ಅವರು ಯಾರು ಕೂಡ ನನ್ನನ್ನು ನೋಡಕ್ಕೆ ಬಂದಿಲ್ಲ, ಬೈಕ್ ಟ್ಯಾಕ್ಸಿಯಲ್ಲಿ ಯಾವುದೇ ಸೇಫ್ ಇಲ್ಲ, ಅಂದರೆ ನಮಗೆ ಏನೇ ತೊಂದರೆ ಆದ್ರೂ ಕೂಡ ಬೈಕ್ ಟ್ಯಾಕ್ಸಿಲಿ ಯಾರು ಕೂಡ ಬರಲ್ಲ, ನಮಗೆ ನಾವು ಜವಾಬ್ದಾರರು, ನಮ್ಮ ಕುಟುಂಬ ಜವಾಬ್ದಾರರು ಅಂತ ಬೈಕ್ ರೈಡರು ಸೋಷಿಯಲ್ ಮೀಡಿಯಾದಲ್ಲಿ ಬಿಟ್ಟಿದ್ದಾರೆ. ನೋಡಿ, ಹೋದ ವರ್ಷ ಎಷ್ಟೋ ಕೇಸ್ಗಳಾದೋ, ಎಷ್ಟೋ ಆಕ್ಸಿಡೆಂಟ್ ಆಗಿ ಕಸ್ಟಮರ್ ಎಲ್ಲ ತೀರ್ಕೊಂಡ್ರು, ರೈಡರ್ಗಳೆಲ್ಲ ಆಕ್ಸಿಡೆಂಟ್ ಆಗಿ ತೀರ್ಕೊಂಡ್ರು. ಆದ್ರೂ ಕೂಡ ಬೈಕ್ ಟ್ಯಾಕ್ಸಿ ಅವರು ನಮ್ದು ಲೀಗಲ್ಲು ಅಪಪ್ರಚಾರ ಮಾಡ್ತೀರಾ. ಖಂಡಿತವಾಗ್ಲೂ ಇನ್ಮೇಲೆ ನಮ್ಮ ಕೆಲಸನ ನಾವು ಕೂಡ ಶುರು ಮಾಡ್ತೀವಿ. ಅದು ಯಾವ ಥರ ಮಾಡ್ತೀವಿ, ಏನು ಮಾಡ್ತೀವಿ ಅನ್ನೋದನ್ನ ಸೋಷಿಯಲ್ ಮೀಡಿಯಾದಲ್ಲೇ ಪ್ರತಿಯೊಬ್ಬರನ್ನು ಕೂಡ ನೋಡ್ತೀರಾ. ಯಾಕೆಂದರೆ ನಾವು ಕಾನೂನು ಅಡಿಯಲ್ಲಿ ಏನು ಹೋರಾಟನ ಮಾಡಬೇಕು, 7 ವರ್ಷದಿಂದ ಎಲ್ಲ ಸಂಘಟನೆಯ ಚಾಲಕರು ಪ್ರತಿಯೊಬ್ಬರೂ ಕೂಡ ಒಗ್ಗೂಡಿ ಈ ಒಂದು ಇಲ್ಲಿಗಲ್ ವಿರುದ್ಧ ಹೋರಾಟ ಮಾಡ್ಕೊಂಡೇ ಬಂದಿದ್ದೀವಿ. ನಮ್ಮ ಕರ್ನಾಟಕ ರಾಜ್ಯ ಖಾಸಗಿ ಸಾರಿಗೆ ಸಚಿವರೇನೆ ಹೇಳಿಕೆನ ಕೊಟ್ಟಿದ್ದಾರೆ. ಖಂಡಿತವಾಗ್ಲೂ ನಾನು ಚಾಲಕರ ಪರವಾಗಿ ಇದ್ದೀನಿ, ಮುಂದಕ್ಕೂ ಚಾಲಕರ ಪರವಾಗಿ ನಿಂತ್ಕೋತೀನಿ. ಕೋರ್ಟಲ್ಲಿ ಆದೇಶ ಹೊರಡಿಸಿದ್ದಾರೆ, ಬರೋವರೆಗೂ ಕೂಡ ತಾಳ್ಮೆಯಿಂದ ಇರಿ, ಖಂಡಿತವಾಗ್ಲೂ ಚಾಲಕರಿಗೆ ನ್ಯಾಯ ಸಿಕ್ಕುತ್ತೆ ಅಂತ ಸಾರಿಗೆ ಸಚಿವರು ಹೇಳಿದ್ದಾರೆ. ಹಾಗೆ ನಮ್ಮ ಕರ್ನಾಟಕ ರಾಜ್ಯ ಖಾಸಗಿ ಒಕ್ಕೂಟದ ನಟರಾಜ್ ಶರ್ಮಾ ಅವರು ಕೂಡ ನಮಗೆ ವಿಚಾರವನ್ನು ತಿಳಿಸ್ಕೊಟ್ಟಿದ್ದಾರೆ. ಯಾರಿಗೂ ಕೂಡ ಏನು ಹೇಳಕ್ ಹೋಗ್ಬೇಡಿ, ಕೋರ್ಟಲ್ಲಿದೆ, ಆ ಕೋರ್ಟ್ ಆದೇಶ ಹೊರಗೆ ಬಿದ್ದ ಮೇಲೆ ಖಂಡಿತವಾಗ್ಲೂ ನಮ್ಗೆ ನ್ಯಾಯ ಸಿಗುತ್ತೆ ಅಂತಲೂ ಕೂಡ ಹೇಳಿದ್ದಾರೆ. ಕೋರ್ಟಿಂದ ಆದೇಶ ಹೊರಗೆ ಬಿತ್ತು,
6 ವಾರ ಟೈಮ್ ಕೊಟ್ಟರು. 6 ವಾರದಲ್ಲಿ ಇನ್ನು 2-3 ದಿನ ಹೋದರೆ 6 ವಾರ ಕಂಪ್ಲೀಟಾಗಿ ಹೋಗುತ್ತೆ. ಅದಾದಮೇಲೆ ಜೂನ್ 15ನೇ ತಾರೀಕುವರೆಗೂ ಕೂಡ ಇದೆ ಅಂತ ಅಪಪ್ರಚಾರ ಮಾಡ್ತವ್ರೆ, ಇಲ್ಲ ಕೋರ್ಟ್ ಆದೇಶ ಆಗಿದೆಯೋ ಯಾರಿಗೂ ಕೂಡ ಗೊತ್ತಿಲ್ಲ. ಆದರೆ ಜೂನ್ 15ನೇ ತಾರೀಕುವರೆಗೂ ಕೂಡ ಖಂಡಿತವಾಗ್ಲೂ ನಾವು ಕೂಡ ಕಾಯ್ತೀವಿ. ಅದಾದಮೇಲೆ ಈ ಇಲ್ಲಿಗಲ್ ಬೈಕ್ ಟ್ಯಾಕ್ಸಿ ವಿರುದ್ಧ ಏನು ಹೋರಾಟ ಮಾಡಬೇಕು ದೊಡ್ಡ ಮಟ್ಟದಲ್ಲಿ ಮಾಡೇ ಮಾಡ್ತೀವಿ. ಚಾಲಕರು ಒಂದು ಸತಿ ರೋಡ್ಗಳದ್ದು ಹೋರಾಟ ಮಾಡಿದ್ರೆ ಬೈಕ್ ಟ್ಯಾಕ್ಸಿ ಅವನು ಯಾವನು ಕೂಡ ರೋಡ್ ಮೇಲೆ ಇರಲ್ಲ. ಅಷ್ಟು ಭಯ ಇದ್ರೂ ಕೂಡ ಸೋಷಿಯಲ್ ಮೀಡಿಯಾದಲ್ಲಿ ನಂದು ನಾನು ಅನ್ನೋದನ್ನ ತುಂಬಾನೇ ದೊಂಬರಾಟ ಮಾಡ್ತಾ ಇದ್ದಾರೆ. ಖಂಡಿತವಾಗ್ಲೂ ಯಾರು ಕೂಡ ಚಾಲಕರು ಸತ್ತಿಲ್ಲ, ಎಲ್ಲರೂ ಬದುಕೇ ಇದ್ದೀವಿ. ಖಂಡಿತವಾಗ್ಲೂ ಹೋರಾಟ ಮಾಡ್ತೀವಿ, ನಾವು ಜಯ ಪಡ್ಕೋತೀವಿ. ಆಲ್ಮೋಸ್ಟು 70% ಕೆಲಸ ಮುಗಿದಿದೆ, ಇನ್ನು 30% ಮಾತ್ರ ಇದೆ. ಖಂಡಿತವಾಗ್ಲೂ ಈ ಸರ್ಕಾರ ಆಗಲಿ ಕಾನೂನಾಗಲಿ ಚಾಲಕರ ಪರವಾಗಿ ನಿಂತ್ಕೊಳ್ಳುತ್ತೆ, ಆ ಭರವಸೆ ನಮಗಿದೆ. ಈ ಬೈಕ್ ಟ್ಯಾಕ್ಸಿ ಅವ್ರಿಗೆ ಇನ್ನೊಂದು ವಿಚಾರನ ತಿಳಿಸ್ತೀನಿ. ಇಷ್ಟು ದಿನ ಅದು ವೈಟ್ ಬೋರ್ಡ್ ಬೈಕಲ್ಲಿ ಇಲ್ಲಿಗೆಲ್ಲ ಕೆಲಸ ಮಾಡಿಕೊಂಡು ನಾವು ಒಳ್ಳೆಯವರು, ಒಳ್ಳೆ ತಂದವರು, ನಾವು ದುಡಿಯೋಕೆ ಬಂದಿದ್ದೀವಿ, ಯಾರು ಹೊಟ್ಟೆ ಮೇಲೆ ಹೊಡಿತಾ ಇಲ್ಲ ಅನ್ನೋದನ್ನ ಸ್ಪಷ್ಟವಾಗಿ ಹೇಳಿಕೆನ ಕೊಡ್ತೀರಾ. ಒಂದು ವೈಟ್ ಬೋರ್ಡ್ ಬೈಕು ಇರೋದು ಸ್ವಂತ ಒಂದು ಫ್ಯಾಮಿಲಿಗೋ ಇಲ್ಲ ಒಂದು ಮನೆ ಕುಟುಂಬಕ್ಕೋ ಯೂಸ್ ಮಾಡೋಕ್ಕೆ, ಅದನ್ನು ತಗೊಬಂದು ಬಾಡಿಗೆ ಓಡಿರಿ ಅಂತ ಯಾವ ಸರ್ಕಾರನೂ ಕೂಡ ಹೇಳಿಲ್ಲ, ಯಾವ ಕಾನೂನು ಕೂಡ ಹೇಳಿಲ್ಲ. ನೀವು ಮಾಡ್ತಿರೋಂಥ ಕೆಲಸ ಅಪಪ್ರಚಾರ ಕೆಲಸ, ನೀವು ಮಾಡ್ತಿರೋದು ಇಲ್ಲಿಗಲ್ ಕೆಲಸ. ಖಂಡಿತವಾಗ್ಲೂ ಬೈಕ್ ಟ್ಯಾಕ್ಸಿ ವಿರುದ್ಧ ಜೂನ್ 15ನೇ ತಾರೀಕು ಆದಮೇಲೆ ಏನು ಹೋರಾಟಗಳನ್ನ ಮಾಡಬೇಕು ದೊಡ್ಡ ಮಟ್ಟದಲ್ಲೇ ಮಾಡ್ತೀವಿ. ಈ ಬೈಕ್ ಟ್ಯಾಕ್ಸಿ ಅವ್ರಿಗೆ ಬಿಸಿ ಮುಟ್ಟಿಸ್ತೀವಿ. ಎಲ್ಲ ಚಾಲಕರಿಗೆ ಹೇಳೋದಷ್ಟೇ, ಕಾನೂನು ಅಡಿಯಲ್ಲಿ ಏನು ಹೋರಾಟ ಮಾಡಬೇಕು ಅದನ್ನು ನಾವೆಲ್ಲರೂ ಕೂಡ ಸೇರಿ ಮಾಡೋಣ. ಏನು ಈ ಬೈಕ್ ಟ್ಯಾಕ್ಸಿ ಅವರು ಯಾವುದೋ ಒಂದು ಹೊರ ರಾಜ್ಯದಿಂದ ಬಂದು ನಮ್ಮ ಕರ್ನಾಟಕದಲ್ಲಿ ಒಂದು ಸಂಘಟನೆನ ಕಟ್ಕೊಂಡು ನಾವು ಕನ್ನಡಿಗರು ಅಂತ ಬಿಂಬಿಸ್ತಾವ್ರೋ ನಿಮ್ಗೆಲ್ಲರಿಗೂ ಕೂಡ ಬುದ್ಧಿ ಕಲಿಸ್ತೀವಿ. ಲಾಸ್ಟ್ ಟೈಮು ಕೂಡ ಒಂದು ಜಾಗದಲ್ಲಿ ಕಲಿಸಿದ್ದೀವಿ, ಅಲ್ಲಿ ನಾವೊಂದು ಒಳ್ಳೆತನದಲ್ಲಿ ನಡ್ಕೊ ಬಂದಿದ್ದೀವಿ. ಯಾಕೆಂದರೆ ಕಾನೂನು ಇದೆ, ಸರ್ಕಾರ ಇದೆ, ನಮ್ಮ ಜೊತೆ ಕೈ ಜೋಡಿಸ್ತದೆ ಅಂತ. ಇನ್ನು ಮುಂದಕ್ಕೆ ಸರ್ಕಾರನೂ ಕೈ ಜೋಡಿಸ್ತದೆ, ಕಾನೂನು ನಮ್ಮ ಜೊತೆ ಕೈ ಜೋಡಿಸ್ತದೆ, ಪ್ರತಿಯೊಬ್ಬರೂ ಕೂಡ ನಮ್ಮ ಜೊತೆ ನಿಂತ್ಕೋತಾರೆ. ಯಾಕೆಂದರೆ ಯೆಲ್ಲೋ ಬೋರ್ಡ್ ವಾಹನ ಅಂದರೆ ಸಂಪೂರ್ಣವಾಗಿ ಅವರಿಗೆ ಮಾಹಿತಿ ಗೊತ್ತು. ಯೆಲ್ಲೋ ಬೋರ್ಡ್ ವಾಹನ ಏನಕ್ಕಿರೋದು, ವೈಟ್ ಬೋರ್ಡ್ ವಾಹನ ಏನಕ್ಕಿರೋದು ಅನ್ನೋದು ಪ್ರತಿಯೊಬ್ಬ ಕನ್ನಡಿಗರಿಗೂ ಕೂಡ ಗೊತ್ತು. ಹಾಗಾಗಿ ಏನು ಇಲ್ಲಿಗಲ್ ಆಗಿ ಬೈಕ್ ಟ್ಯಾಕ್ಸಿನ ನಡೆಸ್ತಾ ಇದ್ದೀರಾ, ಖಂಡಿತವಾಗ್ಲೂ ಜೂನ್ 15ನೇ ತಾರೀಕು ಮೇಲೆ ನಿಮ್ಮ ವಿರುದ್ಧ ಎಷ್ಟು ದೊಡ್ಡ ಮಟ್ಟಕ್ಕೆ ಹೋರಾಟ ಮಾಡಬೇಕು ನಾವು ಮಾಡೇ ಮಾಡ್ತೀವಿ. ಸರ್ಕಾರಕ್ಕೆ ನಾವು ಕೇಳ್ಕೊಳ್ಳೋದಿಷ್ಟೇ, ಚಾಲಕರು 7 ವರ್ಷದಿಂದ ಸತತ ಹೋರಾಟ ಮಾಡ್ಕೊಂಡೇ ಬರ್ತಾ ಇದ್ದಾರೆ. ನಾವೇನು ಕೂಡ ಕೇಳ್ತಿಲ್ಲ, ಒಂದೇ ಒಂದು ಈ ಬೈಕ್ ಟ್ಯಾಕ್ಸಿನ ನಿಲ್ಲಿಸಿ ಅಂತ ಮಾತ್ರ ಕೇಳ್ತಿದ್ದೀವಿ. ಈ ಬೈಕ್ ಟ್ಯಾಕ್ಸಿನ ನಿಂತರೆ ಲಕ್ಷ ಜನ ಜೀವನ ಕಟ್ಕೋತಾರೆ. ಆ ಬೈಕ್ ಟ್ಯಾಕ್ಸಿಯಿಂದ ಲಕ್ಷ ಜನ ರೋಡಿಗೆ ಬಂದಿದ್ದಾರೆ, ಮನೆ ಮಠ ಎಲ್ಲ ಮಾರ್ಕೊಂಡಿದ್ದಾರೆ ಸಾಲ ತೀರ್ಸಕ್ಕಾಗ್ದೇನೆ. ಈ ಸರ್ಕಾರ ಒಂದು ಸ್ವಲ್ಪ ಚಾಲಕರ ಬಗ್ಗೆ ತಲೆ ಕೆಡಿಸ್ಕೋಬೇಕು. ಯಾಕೆಂದರೆ 7 ವರ್ಷದಿಂದ ನೋಡಿದ್ರೂ ಕೂಡ ನೋಡ್ದಿನ ಥರ ಇದ್ದೀರಾ ಈ ಸರ್ಕಾರದವರು ಓಟ್ ಹಾಕ್ಸ್ಕೊಳಕ್ ಮಾತ್ರ ಕಾಕಿ ಡ್ರೆಸ್ ಹಾಕಿದ್ರೆ ಆಗಲ್ಲ. ಓಟ್ ಹಾಕ್ಸ್ಕೊಂಡ ಮೇಲೂ ಕೂಡ ಚಾಲಕರ ಪರವಾಗಿ ನಿಂತ್ಕೊಂಡು ಚಾಲಕರಿಗೆ ನಾವಿದ್ದೀವಿ ಅಂತ ಬೆಂತಟ್ಟಬೇಕು. ಯಾಕೆಂದರೆ ಸ್ವಾಭಿಮಾನಿ ಚಾಲಕರು ನಮ್ಮವರು, ಯಾರು ಕೂಡ ಕಳ್ತನ ಮಾಡಲ್ಲ, ಇಲ್ಲಿಗೆಲ್ಲ ಕೆಲಸ ಮಾಡಲ್ಲ. ಈ ಯಾವುದೋ ಹೊರ ರಾಜ್ಯದಿಂದ ಬಂದು ಈ ಹಿಂದಿ ವಾಳಗಳು, ಬಿಹಾರಿ ಅವರು, ಅಸ್ಸಾಂ ಅವರು, ಇವರು ನಮ್ಮ ಕರ್ನಾಟಕನ, ನಮ್ಮ ಬೆಂಗಳೂರನ್ನ ಹಾಳು ಮಾಡ್ತಾವ್ರೆ. ಯಾವುದೋ ಬಿಹಾರಿಯಿಂದ ಬಂದು ಇಲ್ಲಿ ಗಾಡಿ ಓಡಿಸ್ಕೊಂಡಿರ್ತಾರೆ, ಯಾವುದೋ ಮಹಾರಾಷ್ಟ್ರದಿಂದ ಬಂದು ಕರ್ನಾಟಕದಲ್ಲಿ ಗಾಡಿ ಓಡಿಸ್ಕೊಂಡಿರ್ತಾರೆ. ಇಲ್ಲಿ 4 ಲಕ್ಷ ಬಂಡವಾಳ ಹಾಕಿ ಆಟೋ ತಗೊಂಡು, 10 ಲಕ್ಷ ಬಂಡವಾಳ ಹಾಕಿ ಕಾರ್ ತಗೊಂಡು ನಮಗೆ ದುಡಿಮೆ ಇಲ್ದಂಗೆ ಆಗಿದೆ. ಹಾಗಾಗಿ ಈ ಸರ್ಕಾರಕ್ಕೆ ಮನವಿ ಮಾಡ್ಕೋತೀವಿ, ಖಂಡಿತವಾಗ್ಲೂ ನೀವು ಇನ್ನು ಮುಂದಾದರೂ ಚಾಲಕರ ಪರವಾಗಿ ನಿಂತ್ಕೊಳ್ಳಿಲ್ಲ ಅಂತ ಹೇಳಿದ್ರೆ ಸರ್ಕಾರ ವಿರೋಧನೂ ಕೂಡ ಹೋರಾಟ ಮಾಡೋಕ್ಕೆ ನಾವು ಸಿದ್ಧವಾಗಿದ್ವಿ. ಚಾಲಕರು ಎಚ್ಚೆತ್ಕೊಳ್ಳಿ ಅಂತ ನಾನು ಕೇಳ್ಕೊತೀನಿ. ಹಾಗೆ ಇದೇನು ಅಂದರೆ ಕ್ಲೀನಾಗಿ ಕವರ್ ಮಾಡ್ರಿ, ಯಾಕೆಂದ್ರೆ ನಮ್ಮ ಚಾಲಕರು ಗೊತ್ತಾಗಬೇಕು. ಏನಪ್ಪಾ ಅಂದರೆ ಇದು ಅವ್ರಿಗೆ ಕಾನೂನಾಗಲಿ ಸರ್ಕಾರ ಆಗಲಿ ಯಾವುದೇ ರೀತಿ ಪರ್ಮಿಷನ್ನ ಕೊಟ್ಟಿಲ್ಲ. ಹಾಗಾಗಿ ಪಬ್ಲಿಕ್ಕು, ಬೈಕ್ ಟ್ಯಾಕ್ಸಿ ಅವರಾಗಿರ್ಬೋದು, ಪಬ್ಲಿಕ್ ಆಗಿರ್ಬೋದು, ಅವ್ರ ಹತ್ರ ಭಿಕ್ಷೆ ಬೇಡ ಅಂತ ಕೆಲಸನ ಫೇಸ್ಬುಕ್ಕಲ್ಲಿ ಮಾಡ್ತಾವ್ರೆ. ಇದಕ್ಕೆ ನಾವು ಸಹಿ ಹಾಕಿದ್ರೆ ಅದನ್ನು ತಗೊಂಡೋಗಿ ಕೋರ್ಟ್ಗೆ ಕೊಡ್ತಾರೆ. ಕೋರ್ಟ್ಗೆ ಕೊಟ್ಟರೆ ನಮಗೆ ಬೈಕ್ ಟ್ಯಾಕ್ಸಿನ ನಡೆಸೋದಕ್ಕೆ ಪರ್ಮಿಷನ್ ಸಿಕ್ಕುತ್ತೆ ಅನ್ನೋ ಒಂದು ಅಪಪ್ರಚಾರನ ಸೋಷಿಯಲ್ ಮೀಡಿಯಾದಲ್ಲಿ ಮಾಡ್ತಾವ್ರೆ. ಇದಕ್ಕೆ ಯಾರು ಕೂಡ ಸಹಿ ಹಾಕಕ್ಕೆ ಹೋಗ್ಬೇಡಿ, ಯಾಕೆಂದರೆ ಇದು ಇಂಗ್ಲೀಷಲ್ಲಿ ಐತೆ. ನಾನು ಕನ್ನಡದಲ್ಲಿ ಬೇಕಾದ್ರೆ ನಾನು ಕಮೆಂಟ್ ಬಾಕ್ಸಲ್ಲಿ ಹಾಕ್ತೀನಿ. ಇದಕ್ಕೆ ಫೇಸ್ಬುಕ್ಕಲ್ಲಿ ಯಾರು ಕೂಡ ಸಹಿ ಹಾಕಕ್ಕೆ ಹೋಗ್ಬೇಡಿ. ನಾನು ಬೈಕ್ ಟ್ಯಾಕ್ಸಿ ಅವ್ರಿಗೆ ಹೇಳೋದು ಅಷ್ಟೇ,
ಯಾರಿಗೆ ಎಲ್ಲೇ ಆಕ್ಸಿಡೆಂಟ್ ಆದ್ರೂ ಕೂಡ ಯಾವ ಸರ್ಕಾರನೂ ಮುಂದಾಳತ್ವ ವಹಿಸ್ಕೊಳ್ಳಲ್ಲ, ಯಾವ ಕಾನೂನು ಕೂಡ ಮುಂದಾಳತ್ವ ವಹಿಸ್ಕೊಳ್ಳಲ್ಲ. ಯಾಕೆಂದ್ರೆ ಬೈಕ್ ಟ್ಯಾಕ್ಸಿ ಬಂದು ಒಂದು ಫ್ರಾಡು, ಇಲ್ಲಿಗಲ್ ಕೆಲಸ ಮಾಡ್ತಾ ಇರೋದು. ಇದನ್ನ ಬೈಕ್ ಟ್ಯಾಕ್ಸಿ ಅವರು ಅರ್ಥ ಮಾಡ್ಕೊಳ್ಳಿ. ಜೂನ್ 15ನೇ ತಾರೀಕು ಆದ್ಮೇಲೆ ನಾವೇನು ಹೋರಾಟ ಮಾಡಬೇಕು ಬೈಕ್ ಟ್ಯಾಕ್ಸಿ ವಿರುದ್ಧ, ಖಂಡಿತವಾಗ್ಲೂ ದೊಡ್ಡ ಮಟ್ಟಿಗೆ ಮಾಡ್ತೀವಿ. ಅದು ಇಡೀ ಕರ್ನಾಟಕ ಗುರುತಿಸ್ಬೇಕು. ಯಾಕೆಂದ್ರೆ ಇಡೀ ಕರ್ನಾಟಕದಲ್ಲಿ ಮಂಡ್ಯ ಆಗಿರ್ಬೋದು, ಹಾಸನ ಆಗಿರ್ಬೋದು, ನಾವು ಬೈಕ್ ಟ್ಯಾಕ್ಸಿನ ಅಲ್ಲೂ ಕೂಡ ಓಡಿಸ್ತೀವಿ ಅಂತ ಅವಿವೇಕಿಗಳು ಹೋಗಿ ಅಲ್ಲಿ ನುಗ್ಗೆಕಾಯಿ ಮುರಿದಾಕ್ಬಿಟ್ಟಿದ್ದಾರೆ. ನಮ್ಮ ಆಟೋ ಚಾಲಕರಾಗಿರ್ಬೋದು, ಕ್ಯಾಬ್ ಚಾಲಕರಾಗಿರ್ಬೋದು, ಅಲ್ಲಿ ವಾಸ ಮಾಡ್ತಿರೋಂಥ ಸ್ಥಳೀಯರು. ಯಾಕೆಂದ್ರೆ ಬೆಂಗಳೂರಲ್ಲಿ ಹಾಳು ಮಾಡಿರೋ ಸಾಕು, ಹಾಸನ ಮಂಡ್ಯಕ್ಕೆ ಬಂದು ಹಾಳು ಮಾಡೋದು ಬೇಡ. ನೀವು ನಿಮ್ಮ ಪಾಡಿಗೆ ನೀವಿದ್ರೆ ಒಳ್ಳೇದು. ಇಲ್ಲ ಅಂತ ಹೇಳಿದ್ರೆ ನಿಮ್ಗೇನು ಕಾನೂನು ಅಡಿಯಲ್ಲಿ ಕ್ರಮ ಜರುಗಿಸ್ಬೇಕು ಅದನ್ನ ಜರುಗಿಸ್ತೀನಿ ಅಂದಾಗ ಅಲ್ಲೂ ಕೂಡ ರೊಚ್ಚಿಗೆದ್ದು ಚಾಲಕರು ಅದನ್ನ ಸ್ಟಾಪ್ ಮಾಡಿಸಿದ್ದಾರೆ. 15ನೇ ತಾರೀಕು ಆದ್ಮೇಲೆ ದೊಡ್ಡ ಮಟ್ಟದಲ್ಲೇ ಹೋರಾಟ ಇರುತ್ತೆ. ಖಂಡಿತವಾಗ್ಲೂ ಅದನ್ನ ಮಾಡ್ತೀವಿ. ಅದು ಎಷ್ಟು ದಿನ ಆದ್ರೂ ಪರವಾಗಿಲ್ಲ, ನ್ಯಾಯ ಸಿಗೋವರೆಗೂ ಕೂಡ ಈ ಸತಿ ಎದ್ದೇಳಲ್ಲ. ಚಾಲಕರು ತುಂಬಾನೇ ನೊಂದು ಬೆಂದಿದೀವಿ. ಯಾವುದೇ ಸರ್ಕಾರ ಬರಲಿ, ಯಾವುದೇ ಅಧಿಕಾರಿಗಳು ಬರಲಿ, ನ್ಯಾಯ ಸಿಗೋವರೆಗೂ ಕೂಡ ಈ ಸತಿ ಕೂತ್ಕೊಂಡ್ರೆ ಎದ್ದೇಳಲ್ಲ. ದಯವಿಟ್ಟು ಸರ್ಕಾರ ಎಚ್ಚೆತ್ಕೊಂಡು ಚಾಲಕರು ಪರವಾಗಿ ನಿಂತ್ಕೊಳ್ಳೋಂಥ ಒಂದು ಕೆಲಸ ಮಾಡಿ. ಈ ಒಂದು ಅಪಪ್ರಚಾರಕ್ಕೆ ಯಾವುದೇ ಚಾಲಕ ಆಗಲಿ, ಯಾರೇ ಪಬ್ಲಿಕ್ ಆಗಲಿ, ಯಾರು ಕೂಡ ಈ ಒಂದು ಇಲ್ಲಿಗಲ್ ಸಂಸ್ಥೆಗೆ ಯಾರು ಕೂಡ ಕೈ ಜೋಡ್ಸಕ್ ಹೋಗ್ಬೇಡಿ. ಯಾಕೆಂದ್ರೆ ಇದನ್ನ ತಗೊಂಡೋಗಿ ಕೋರ್ಟ್ಗೆ ಸಬ್ಮಿಟ್ ಮಾಡಿದ್ರೆ ನಮ್ಗೆ ಪರ್ಮಿಷನ್ ಕೊಡ್ತಾರೆ ಅನ್ನೋ ಒಂದು ಆಸೆಯಿಂದ ದೊಂಬರಾಟ ಆಡ್ತಾವ್ರೆ. ಆಡ್ಲಿ, ಜೂನ್ 15ನೇ ತಾರೀಕುವರೆಗೂ ಏನ್ ಆಟ ಆಡ್ತಾರೋ ಆಡ್ಲಿ. ಅದಾದ್ಮೇಲೆ ನಾವೇನ್ ತೋರಿಸ್ಬೇಕು ಅದನ್ನ ತೋರಿಸ್ತೀವಿ. ಇನ್ನೊಂದು ಏನು ವಿಚಾರ ಅಂದ್ರೆ, ಬಿಹಾರಿಂದ, ಅಸ್ಸಾಮಿಂದ, ಮಹಾರಾಷ್ಟ್ರದಿಂದ, ಯಾವುದೋ ಗುಜರಾತ್, ಕಲ್ಕತ್ತಾ, ಮುಂಬೈ ಅಲ್ಲಿಂದ ಬಂದು ನಮ್ಮ ಬೆಂಗಳೂರಲ್ಲಿ 20,000 25,000 ಕೊಟ್ಟು ಸೆಕೆಂಡ್ ಹ್ಯಾಂಡ್ ಗಾಡಿಗಳನ್ನ ತಗೊಂಡು ಟೂ ವೀಲರ್ ಅಲ್ಲಿ ಬಾಡಿಗೆ ಹೊಡಿತಾವ್ರೆ. ಅಂಥವ್ರು ಯಾರು, ಯಾವ ಊರು, ಎಲ್ಲಿಂದ ಬಂದಿರೋದು, ಯಾರು ಇವ್ರಿಗೆಲ್ಲ ಪರ್ಮಿಷನ್ ಕೊಟ್ಟಿರೋದು ಇಲ್ಲಿಗಲ್ ಕೆಲಸ ಮಾಡಕ್ಕೆ, ಪ್ರತಿಯೊಂದನ್ನು ಕೂಡ ದಿನನಿತ್ಯ ಸೋಷಿಯಲ್ ಮೀಡಿಯಾದಲ್ಲಿ ಬಿಡ್ತೀವಿ. ಪ್ರತಿಯೊಬ್ಬರನ್ನು ಕೂಡ ಅದನ್ನ ನೋಡಿ ಅದನ್ನಾದ್ರೂ ತಿಳ್ಕೊಂಡು ಈ ಒಂದು ಇಲ್ಲಿಗಲ್ ಮಾಡ್ತಿರೋಂಥ ಸಂಸ್ಥೆನ ಉಗ್ದು ಕರ್ನಾಟಕದಿಂದ ಓಡಿಸೋಂಥ ಒಂದು ಕೆಲಸ ಮಾಡಿ. ಎಲ್ಲರಿಗೂ ಕೂಡ ಒಳ್ಳೇದಾಗ್ಲಿ. ಜೈ ಕರ್ನಾಟಕ ಮಾತೆ, ಜೈ ಭೀಮ್. ನಮಸ್ಕಾರ.